ಸ್ನೇಹಿತರೆ, ವೆಲ್ಕಮ್ ಟು ಮೈ ಟಾರ್ಗೆಟ್ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, ಇವತ್ತಿನ ಒಂದು ವಿಶೇಷವಾದಂತಹ ತರಗತಿಯನ್ನ ನಿಮ್ಮೊಂದಿಗೆ ತೆಗೆದುಕೊಂಡು ಬಂದಿರ್ತೀನಿ. ಸ್ನೇಹಿತರೆ, ಏನಪ್ಪಾ ಅಂದಾಗ ಇದು ಭಾರತವನ್ನ ಆಳಿದಂತಹ ಕೆಲವು ಇಂಪಾರ್ಟೆಂಟ್ ಗವರ್ನರ್ಗಳ ಜೊತೆಗೆ ವೈಸರಾಯಗಳು. ಓಕೆ, ವೈಸರಾಯರು ಮತ್ತು ಗವರ್ನರ್ಗಳ ಕುರಿತು ಒಂದು ತರಗತಿ ಬಹಳ ಇಂಪಾರ್ಟೆಂಟ್. ಭಾರತದಲ್ಲಿ ಆಡಳಿತ ನಡೆಸಿದಂತಹ ಬ್ರಿಟಿಷ್ ವೈಸರಾಯ, ಯಾವ ವೈಸರಾಯರಿ? ಬ್ರಿಟಿಷ್ ವೈಸರಾಯಗಳು ಮತ್ತು ಗವರ್ನರ್ಗಳು. ಅದೇ ರೀತಿ ಭಾರತದಲ್ಲಿ ಏನಪ್ಪಾ ಅಂದ್ರೆ ಯಾವ ರೀತಿ ಸುಧಾರಣೆ ಮಾಡಿದಾರೋ, ಏನೇನು ಉದ್ಧಾರ ಮಾಡಿದಾರೋ, ಏನೇನು ಅಳಗಾಲ ಬಡಿದಾರ ನೋಡೋಣ್ರಿ ಇಲ್ಲಿ. ಸೊ ಯಾರು? ಬ್ರಿಟಿಷ್ ಗವರ್ನರ್ಗಳ. ಅದರ ಜೊತೆಗೆ ಇದು ನೋಡ್ರಿ, ವಿಶೇಷವಾಗಿ ಅಧಿಕಾರದಲ್ಲಿ ನಡೆಸಿದಂತ ಪ್ರಮುಖ ಘಟನೆಗಳು. ಯಾರು? ವೈಸರಾಯಗಳು. ವಿಶೇಷತೆ ಮತ್ತು ಅವರ ಅಧಿಕಾರದಲ್ಲಿರ್ತಕ್ಕಂತಹ ಪ್ರಮುಖ ಘಟನೆಗಳನ್ನ ನಾವು ಒಂದೊಂದಾಗಿ ನೋಡ್ಕೊತ ಹೋಗೋಣ್ರಿ. ಮೊದಲನೇದಾಗಿ ನೋಡುವುದಾದ್ರೆ ಲಾರ್ಡ್ ಲಿನ್ ಲಿತ್ಗೋ. ಲಾರ್ಡ್ ಲಿನ್ ಲಿತ್ಗೋ ಗೋ ಓಕೆ, ಕ್ವಿಟ್ ಇಂಡಿಯಾ ಚಳುವಳಿಯ ಸಂದರ್ಭದಲ್ಲಿ ಇದ್ದಂತಹ ಗವರ್ನರ್ ವೈಸರಾಯ ಇವರಾಗಿದ್ದಾರೆ. ಯಾರು? ಲಿನ್ ಲಿತ್ಗೋ ಅವರು. ಜೊತೆಗೆ ಇನ್ನೊಂದು ಇಂಪಾರ್ಟೆಂಟ್, ದೀರ್ಘಾವಧಿಯ ಆಳ್ವಿಕೆ ಮಾಡಿದಂತಹ ವೈಸರಾಯ ಇವರಾಗಿರ್ತಾರ. ಯಾರು? ಲಾರ್ಡ್ ಲಿನ್ ಲಿತ್ಗೋ ಅವರು 1946ರಲ್ಲಿ ಇರ್ತಕ್ಕಂತಹ ಕ್ವಿಟ್ ಇಂಡಿಯಾ ಮೂವ್ಮೆಂಟ್ ಚಳವಳಿ ಇದ್ದಾಗ ಇವರು ಏನಪ್ಪಾ ಅಂದ್ರ ವೈಸರಾಯ ಆಗಿರ್ತಾರಂತ ಗೊತ್ತಿರಬೇಕು. ಸೊ ಕ್ವಿಟ್ ಇಂಡಿಯಾ ಮೂವ್ಮೆಂಟ್. ಓಕೆ, ನೆಕ್ಸ್ಟ್ ಲಾರ್ಡ್ ವೆಲ್ಲಿಂಗ್ಟನ್ ನೋಡ್ರಿ. ಯಾರು? ಲಾರ್ಡ್ ವೆಲ್ಲಿಂಗ್ಟನ್ 1935ರ ಭಾರತ ಸರ್ಕಾರದ ಶಾಸನ ಜಾರಿಗೆ ಬಂದಾಗ ಇದ್ದಂತಹ ವೈಸರಾಯ ಇವರಾಗಿದ್ದರು. ಯಾರ್ರಿ? ಲಾರ್ಡ್ ವೆಲ್ಲಿಂಗ್ಟನ್. ನೆಕ್ಸ್ಟ್ ಲಾರ್ಡ್ ವೆವೆಲ್. ಯಾರು? ವೆವೆಲ್. ಮಧ್ಯಮಾವಧಿ ಸರ್ಕಾರ ರಚನೆ ಆದಾಗ, ಮಧ್ಯಮಾವಧಿ ಸರ್ಕಾರ ರಚನೆ ಆಗ್ತೈತಲ್ಲ, ಸೊ ಅವಾಗ ಬ್ರಿಟಿಷ್ ಆಡಳಿತದ ಅಂತ್ಯ ಘೋಷಣೆ ಮಾಡ್ತಾರೆ ಅವರು. ಅಂದ್ರೆ ವೆವೆಲ್ ಯೋಜನೆ ಅಂತ ಬರ್ತೈತಲ್ಲ, ವೆವೆಲ್ ಯೋಜನೆ ಕೂಡ ಇವರ ಮಾಡ್ತಾರೆ. ಮತ್ತೆ ಬ್ರಿಟಿಷ್ ಆಡಳಿತದ ಅಂತ್ಯದ ಘೋಷಣೆಯನ್ನ ಕೂಡ ಇದೆ ವೆವೆಲ್ ಘೋಷಣೆ ಅಂತ ಹೇಳ್ತೀವಿ. ನೆಕ್ಸ್ಟ್ ನೋಡ್ರಿ ಲಾರ್ಡ್ ಇರ್ವಿನ್. ಬಹಳ ಸರಿ ಎಕ್ಸಾಮ್ದಾಗ ರಿಪೀಟ್ ಆಗಿ ಕ್ವಶನ್ಸ್ ಕೊಟ್ಟೈತಿ ಇರ್ವಿನ್ ಬಗ್ಗೆ. ಸೊ ಇರ್ವಿನ್ ಒಪ್ಪಂದವನ್ನ ನೋಡಬಹುದು ನೀವು. ಜೊತೆಗೆ ದಂಡಿ ಸತ್ಯಾಗ್ರಹ ನಡೆದಾಗಿದ್ದಂತಹ ಒಬ್ಬರ ವೈಸರಾಯ ಇವರಾಗಿರ್ತಾರ. ಅದರ ಜೊತೆಗೆ ಗಾಂಧಿ ಇರ್ವಿನ್ ಒಪ್ಪಂದ 1931 ಮಾರ್ಚ್ 5ರಾಗ ನಡೀತೈತಿ ನೋಡ್ರಿ. ಮಾರ್ಚ್ 5, 1931ರಲ್ಲಿ ನಡೆದಂತಹ ಒಪ್ಪಂದ ಗಾಂಧಿ ಮತ್ತು ಇರ್ವಿನ್ ಒಪ್ಪಂದ. ಸೊ ಗಾಂಧಿ ಇರ್ವಿನ್ ಬಗ್ಗೆ ಬಹಳ ಸಲ ಕ್ವಶನ್ಸ್ ರೈಸ್ ಆಗಿದಾವ್ರಿ. ನೆಕ್ಸ್ಟ್ ಲಾರ್ಡ್ ರೀಡಿಂಗ್ ನೋಡ್ರಿ. ಲಾರ್ಡ್ ರೀಡಿಂಗ್ ಈತ ಉತ್ತರ ಪ್ರದೇಶದ ಚೌರಿ ಚೌರ ಘಟನೆ ನಡೀತಿದಲ್ಲ, ಚೌರಿ ಚೌರ. ಓಕೆ, 1922 ಫೆಬ್ರವರಿ ಎಷ್ಟಪ್ಪ ಅಂತಂದ್ರ 5ರಲ್ಲಿ ನಡೆದಂತಹ ಈ ಒಂದು ಚೌರಿ ಚೌರ ಘಟನೆ ಸಂದರ್ಭದಲ್ಲಿ ಇರ್ತಕ್ಕಂತಹ ವೈಸರಾಯ ಯಾರಾಗಿರ್ತಾರ ಅಂದಾಗ ಲಾರ್ಡ್ ರೀಡಿಂಗ್ ಅವರಾಗಿರ್ತಾರ. ಸೊ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ಸ್ ಆಗಿರ್ತದ. ನೆಕ್ಸ್ಟ್ ಲಾರ್ಡ್ ಜೇಮ್ಸ್ಫರ್ಡ್ ರೀ. ಜೇಮ್ಸ್ಫರ್ಡ್. ಓಕೆ, ಬಹಳ ಇಂಪಾರ್ಟೆಂಟ್ ಕ್ವಶನ್ಸ್ ಬಹಳ ಸಲ ಎಕ್ಸಾಮ್ ದಾಗ ಬಂದದ. ಓಕೆ, ಏನದ? 1919ರ ರೌಲತ್ ಕಾಯ್ದೆ ಇದ್ದಾಗ ರೌಲತ್ ಕಾಯ್ದೆ ಜಾರಿಗೆ ಬಂದಾಗ ಇದ್ದಂತಹ ಒಬ್ಬರ ವೈಸರಾಯ ಯಾರಂದಾಗ ಲಾರ್ಡ್ ಜೇಮ್ಸ್ಫರ್ಡ್. ಮತ್ತ ಅಸಹಕಾರ ಚಳವಳಿ ನಡೀತಿದಲ್ರಿ. ಸೊ ನಾನ್ ಕೋಆಪರೇಷನ್ ಮೂವ್ಮೆಂಟ್ ಇರ್ತೈತಲ್ಲ, ಸೊ ಅವಾಗನೂ ಕೂಡ ಏನಪ್ಪಾ ಅಂತಂದ್ರ ಇದ್ದಂತಹ ಒಬ್ಬ ವೈಸರಾಯ ಯಾರನ್ನಾಗ ಲಾರ್ಡ್ ಜೇಮ್ಸ್ಫರ್ಡ್ ಆಗಿರ್ತಾರ. ಇದು ಜೇಮ್ಸ್ಫರ್ಡ್ ಆಗಿರ್ಬೇಕು. ನೆಕ್ಸ್ಟ್ 1916 ಲಕ್ನೋ ಕಾಂಗ್ರೆಸ್ ಅಧಿವೇಶನ. 1916ರ ಲಕ್ನೋ ಕಾಂಗ್ರೆಸ್ ಅಧಿವೇಶನದಲ್ಲಿ ಕೂಡ ಏನಪ್ಪಾ ಅಂದ್ರೆ ಇವರು ಇದ್ದಂತಹ ಒಬ್ಬ ವೈಸರಾಯ ಲಾರ್ಡ್ ಜೇಮ್ಸ್ಫರ್ಡ್ ಆಗಿರ್ತಾರ. ಓಕೆ, ಜೇಮ್ಸ್ಫರ್ಡ್. ಲಾರ್ಡ್ ಹಾರ್ಡಿಂಜ್ ಟೂ ರೀ. ಹಾರ್ಡಿಂಜ್ 1 ಅಲ್ಲ, ಹಾರ್ಡಿಂಜ್ 2. ಬ್ರಿಟಿಷ್ ಭಾರತದ ರಾಜಧಾನಿಯನ್ನ 1911ರಲ್ಲಿ ಏನ್ ಮಾಡಿರಪ್ಪ ಅಂದ್ರೆ ಡಿಸೆಂಬರ್ 12 ಕೋಲ್ಕತ್ತಾದಿಂದ ದೆಹಲಿಗೆ ವರ್ಗಾವಣೆ ಮಾಡಿದರು. ಬಾಸಲೆ ಕ್ವಶನ್ಸ್ ಆಗಿದ್ದ 1911ರಲ್ಲಿ ಏನ್ ಮಾಡಿದ್ರು? ಕೋಲ್ಕತ್ತಾದಿಂದ ದೆಹಲಿಗೆ ರಾಜಧಾನಿಯನ್ನ ವರ್ಗಾವಣೆ ಮಾಡಿದಂತಹ ವ್ಯಕ್ತಿ ಯಾರಂದ್ರೆ ಲಾರ್ಡ್ ಹಾರ್ಡಿಂಜ್ ಅವರು ಆಗಿರ್ತಾರ. ಅದ್ರ ಜೊತೆಗೆ ಲಾರ್ಡ್ ಮಿಂಟೋ ನೋಡ್ರಿ. ಲಾರ್ಡ್ ಮಿಂಟೋ ಅವರು ಮುಸ್ಲಿಂ ಲೀಗ್ ಸ್ಥಾಪನೆಯಲ್ಲಿ ಇದ್ದಾಗ ಇದ್ದಂತಹ ವೈಸರಾಯ ಯಾರಪ್ಪ ಅಂದ್ರೆ ಲಾರ್ಡ್ ಮಿಂಟೋ ಅವರು. 1906 ಆಗಾ ಖಾನ್ ಸಲೀಮುಲ್ಲಾ ಖಾನ್ ಅವರು ಲಕ್ನೋದಾಗ ಮಾಡ್ತಾರ್ರಿ. ಓಕೆ, ನೆಕ್ಸ್ಟ್ ಸೂರತ್ ಅಧಿವೇಶನ. ಸೂರತ್ ಬಿಕ್ಕಟ್ಟು 1907. ರಾಸ್ ಬಿಹಾರಿ ಬೋಸ್ ಇದರ ಅಧ್ಯಕ್ಷತೆಯನ್ನು ವಹಿಸಿರ್ತಾರ. ಸೂರತ್ ಬಿಕ್ಕಟ್ಟು 1907ರಲ್ಲಿ ನಡೀತೈತ್ರಿ. ಸೊ ಆವಾಗ ಇದ್ದಂತಹ ಒಬ್ಬ ವೈಸರಾಯ ಯಾರಂದಾಗ ಲಾರ್ಡ್ ಮಿಂಟೋ ಆಗಿರ್ತಾರ. ನೆಕ್ಸ್ಟ್ ಈ ಅಧಿವೇಶನದ INC ಅಧಿವೇಶನ ಅಂದ್ರೆ ಸೂರತ್ ಬಿಕ್ಕಟ್ಟು ಆದ ನಂತರ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಇಬ್ಬಾಗ ಆಗ್ತದ. ಸೊ ಮಂದಗಾಮಿ ಮತ್ತು ತೀವ್ರಗಾಮಿ ಇಬ್ಬಾಗ ಆಗ್ತತಿ. ಇದ್ರ ಬಗ್ಗೆ ನಿಮ್ಗೆ ಗೊತ್ತಿರ್ತದ. ಇದು ಏನ್ ಇಂಪಾರ್ಟೆಂಟ್ ಅಂತಂದ್ರೆ ವೈಸರಾಯ ಯಾರಿದ್ರು ಅವರು ಯಾವ ಒಂದು ಕಾಲದಾಗ ಈ ಒಂದು ಚಳವಳಿಗಳು, ಈ ಒಂದು ಸುಧಾರಣೆಗಳು ನಡೆದಿದ್ದು, ಈ ಒಂದು ಘಟನೆಗಳು ನಡೆದಿದ್ದು ಅಂತ ನಾನು ನಿಮ್ಗೆ ಹೇಳ್ತೀನಿ. ಓಕೆ, ನೆಕ್ಸ್ಟ್ ನೋಡ್ರಿ
ಕರ್ಜನ್, ಲಾರ್ಡ್ ಕರ್ಜನ್, ಕರ್ಜನ್ ವೈಲಿ ಅಲ್ಲ, ಲಾರ್ಡ್ ಕರ್ಜನ್ ಅವರ ಬಂಗಾಳ ವಿಭಜನೆ 1905 ಅಕ್ಟೋಬರ್ 16 ನಡೆದಂತಹ ಬಂಗಾಳ ವಿಭಜನೆಯಲ್ಲಿದ್ದಂತಹ ಈತ ಗವರ್ನರ್ ಆಗಿರ್ತಾನ್ರಿ. ಯಾರು? ಲಾರ್ಡ್ ಕರ್ಜನ್ ಅವರ ಜೊತೆಗೆ ಲಾರ್ಡ್ ಡಪ್ರಿನ್ ರೀ. ಲಾರ್ಡ್ ಡಪ್ರಿನ್ ಅವರು 1885ರಲ್ಲಿ ಏವೋಹುಮ್ ಬ್ರಿಟಿಷ್ ಒಬ್ಬ IAS ಅಧಿಕಾರಿ ರಿಟೈರ್ಮೆಂಟ್ ಆಗಿರ್ತಾರೋ ಏವೋಹುಮ್ ಅವನ್ನ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಸ್ಥಾಪನೆ ಆಯಿತು. ಇದರ ಮೊದಲ ಅಧ್ಯಕ್ಷತೆ WC ಬ್ಯಾನರ್ಜಿ ಅವರು ಇರ್ತಾರ, ಉಮೇಶ್ ಚಂದ್ರ ಬ್ಯಾನರ್ಜಿ ಇರ್ತಾರ್ರಿ. 1885 ಕಾಂಗ್ರೆಸ್ ಸ್ಥಾಪನೆ ಆದಾಗ ಇದ್ದಂತಹ ಒಬ್ಬ ಗವರ್ನರ್ ಯಾರಪ್ಪ ಅಂದಾಗ ಇದ್ದಂತಹ ವೈಸರಾಯ ಅಥವಾ ಗವರ್ನರ್ ಯಾರಪ್ಪ ಅಂದಾಗ ಲಾರ್ಡ್ ಡಪ್ರಿನ್ ಆಗಿರ್ತದ ರೀ. ಲಾರ್ಡ್ ರಿಪ್ಪನ್ ನೋಡ್ರಿ, ಲಾರ್ಡ್ ರಿಪ್ಪನ್ ಈದ್ ಬಾಸ್ಲಿ ಎಕ್ಸಾಮ್ದಾಗ ಕ್ವಶನ್ ಬಿದ್ದದ. ಲಾರ್ಡ್ ರಿಪ್ಪನ್ ಅವರ ಬಗ್ಗೆ 1882ರಲ್ಲಿ ಸ್ಥಳೀಯ ಸರ್ಕಾರದ ಮ್ಯಾಗ್ನಾ ಕಾರ್ಟ್ ಘೋಷಣೆಯನ್ನ ಮಾಡ್ತಾರೆ ಇವರು. ಅಂದ್ರೆ ಸ್ಥಳೀಯ ಸರ್ಕಾರದ ಪಿತಾಮಹ ಅಂತೇಳಿ ಈ ಒಂದು ಲಾರ್ಡ್ ರಿಪ್ಪನ್ ಅವರನ್ನ ಕರೀತಾರ್ರಿ. ಸ್ಥಳೀಯ ಸರ್ಕಾರದ ಪಿತಾಮಹ ಲಾರ್ಡ್ ರಿಪ್ಪನ್. ಬಹಳ ಸಲ ಕ್ವಶನ್ಸ್ ಆಗೈತೆ, ನೋಡ್ಕೋಬೇಕಾಗ್ತದೆ. ಅದರ ಜೊತೆಗೆ ಆಧುನಿಕ ಸಿವಿಲ್ ಸೇವೆಗಳ ಪ್ರವರ್ತಕ ಸರ್ದಾರ್ ವಲ್ಲಭಾಯಿ ಪಟೇಲ್ ಅಂತ ಎದಕ್ಕೆ ಹಾಕಿದೀವಿ ಅಂದ್ರೆ ಇವರು ಕೂಡ ಏನ್ ಮಾಡ್ತಾರ ಅಂದ್ರೆ ಇದ್ರ ಬಗ್ಗೆ ಸುಧಾರಣೆಯನ್ನ ತರ್ತಾರ್ರಿ. ಸಿವಿಲ್ ಸರ್ವಿಸ್ ಬಗ್ಗೆ ಸುಧಾರಣೆ ತಂದಿರ್ತಾರು. ಅಷ್ಟರ ಮಟ್ಟಿಗೆ ತಂದಿರಲು ಕೂಡ ಸ್ವಲ್ಪ ತಂದಿರ್ತಾರ್ರಿ. ಈ ಒಂದು ನಿಟ್ಟಿನಾಗ ಇದ್ರ ಬಗ್ಗೆ ನಾವು ಹೇಳ್ಬೇಕಾಗ್ತದ. ಆಧುನಿಕವಾಗಿ ಒಂದು ಸಿವಿಲ್ ಸೇವೆಗಳ ಪಿತಾಮಹ ಸರ್ದಾರ್ ವಲ್ಲಭಾಯಿ ಪಟೇಲ್ ಅವ್ರನ್ನ ಹೇಳ್ತೀವಿ. ಸೊ ಇದು ನೋಡ್ರಿ, ಲಾರ್ಡ್ ರಿಪ್ಪನ್ ಅವ್ರನ್ನ ಸ್ಥಳೀಯ ಸರ್ಕಾರದ ಬಗ್ಗೆ ಬಹಳ ಮಹತ್ವದ ಕೊಟ್ಟಂತ, ಸ್ಥಳೀಯ ಗ್ರಾಮ ಪಂಚಾಯತಿ ಬಗ್ಗೆ ಬಹಳ ಮಹತ್ವ ಕೊಟ್ಟಿರ್ತಾರೋ. ಅದಕ್ಕೆ ಅವ್ರು ಬಹಳ ಏನಪ್ಪಾ ಅಂದ್ರೆ ಲಕ್ಷ ಕೊಟ್ಟು ನೋಡ್ಕೋರಿ ಅವ್ರನ್ನ. ಓಕೆ, ನೆಕ್ಸ್ಟ್ ಲಾರ್ಡ್ ಮೇವು. ಇವ್ರು ಏನ್ ಮಾಡ್ತಿದ್ದಾರೆ? ಲಾರ್ಡ್ ಮೇವು ಮೊದಲ ಜನಗಣತಿಯನ್ನ ಮಾಡಿದ್ರು. ಇವರು ಮೊದಲು ಜನಗಣತಿಯನ್ನ ಮಾಡಿದ್ರು. ಸೊ ಲಾರ್ಡ್ ಮೇವು ಅವರು. ಅದರ ಜೊತೆಗೆ ವಿದೇಶದಲ್ಲಿ ವೈಸರಾಯ ಕಚೇರಿಯಲ್ಲಿ ಏನಪ್ಪಾ ಅಂತಂದ್ರೆ ಕೊಲೆ ಆದಂತಹ ಬ್ರಿಟಿಷ್ ಅಧಿಕಾರಿ ಇವ ವೈಸರಾಯ ಕಚೇರಿಯಲ್ಲಿ ಬ್ರಿಟಿಷ್ ಇದ್ರ ಹೋಗಿದ್ದಾಗನ ಕೊಲೆ ಆದಂತಹ ಮೊದಲ ವೈಸರಾಯ ಅಂತ ಹೇಳ್ಬೋದ್ರಿ, ಬ್ರಿಟಿಷ್ ಅಧಿಕಾರಿ. ಯಾರು? ಲಾರ್ಡ್ ಮೇವು ಅವರು. ನೆಕ್ಸ್ಟ್ ಲಾರ್ಡ್ ಕ್ಯಾನಿಂಗ್ ನೋಡ್ರಿ. ಲಾರ್ಡ್ ಕ್ಯಾನಿಂಗ್ ಅವರು ಭಾರತದ ಕೊನೆಯ ಗವರ್ನರ್ ಜನರಲ್ ಆಗಿದ್ರು. ಅಂದ್ರೆ ಈಗ ಗವರ್ನರ್ ಜನರಲ್ ಮುಗಿದ್ರಲ್ರಿ, ಹಿಂಗ ಈಗ ಭಾರತದ ಕೊನೆಯ ಗವರ್ನರ್ ಜನರಲ್ ಆಗಿ ಮೊದಲ ವೈಸರಾಯ ಆದ್ರಿ ಅವರು ಕ್ಯಾನಿಂಗ್ ಅವರು. ಇದು ಲಾಸ್ಟ್, ಇದು ಫಸ್ಟ್. ಓಕೆ, 1857ರ ಸಿಪಾಯಿ ದಂಗೆ ಆಧುನಿಕ ಭಾರತ ಇತಿಹಾಸದ ಮೋಸ್ಟ್ ಇಂಪಾರ್ಟೆಂಟ್ ಒಂದು ಟಾಪಿಕ್ ಅಂದ್ರೆ 1857ರ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ಅಂತ ಹೇಳ್ಬೋದು. ಅವಾಗ ಇದ್ದಂತಹ ಒಬ್ಬ ವೈಸರಾಯ ಯಾರಂದಾಗ ಲಾರ್ಡ್ ಕ್ಯಾನಿಂಗ್ ಅವ್ರಿ. ಲಾರ್ಡ್ ಕ್ಯಾನಿಂಗ್ ಭಾರತದ ಕೊನೆಯ ಗವರ್ನರ್ ಜನರಲ್ ಆಗಿ ಭಾರತದ ಮೊದಲ ವೈಸರಾಯ ಆಗಿ ಆಯ್ಕೆ ಆಗಿರ್ತಾರ ಲಾರ್ಡ್ ಕ್ಯಾನಿಂಗ್ ಅವರು. ಲಾರ್ಡ್ ಆಲ್ ಹೌಸಿ ನೋಡ್ರಿ. ಲಾರ್ಡ್ ಆಲ್ ಹೌಸಿ ಫುಲ್ ಆಗಿರ್ತಾರ ಅವ್ರ. ಓಕೆ, ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಎಂಬ ಪದ್ಧತಿಯನ್ನ ಜಾರಿಗೆ ತಂದಂತಹ ಒಬ್ಬ ವೈಸರಾಯ ಲಾರ್ಡ್ ಆಲ್ ಹೌಸಿ ಆಗಿರ್ತಾರ. ಸಿವಿಲ್ ಪರೀಕ್ಷೆ ಆರಂಭ ಮಾಡಿದ್ರು, ಜೊತೆಗೆ ಸಾರ್ವಜನಿಕ ಶಿಕ್ಷಣ ಇಲಾಖೆಯನ್ನ ಸ್ಥಾಪನೆ ಮಾಡ್ತಾರ. ಸಿವಿಲ್ ಪರೀಕ್ಷೆಯನ್ನು ಆರಂಭ ಮಾಡಿ ಸಾರ್ವಜನಿಕ ಶಿಕ್ಷಣ ಇಲಾಖೆಯನ್ನ ಸ್ಥಾಪನೆ ಮಾಡ್ತಾರ. 1853ರಲ್ಲಿ ರೈಲ್ವೆ ಸೇವೆಯನ್ನ, 1854ರಲ್ಲಿ ಭಾರತೀಯ ಅಂಚೆ ಸೇವೆಯನ್ನ ಪ್ರಾರಂಭ ಮಾಡ್ತಾರೆ. ಯಾರು? ಲಾರ್ಡ್ ಆಲ್ ಹೌಸಿ ಅವರು. ಬಹಳ ಇಂಪಾರ್ಟೆಂಟ್ ಕ್ವಶನ್ಸ್ ಇರ್ತದೆ ಇವ್ರ ಬಗ್ಗೆನೂ, ಇದನ್ನು ನೋಡ್ಕೋಬೇಕು. ನೆಕ್ಸ್ಟ್ ಲಾರ್ಡ್ ವಿಲಿಯಂ ಬೆಂಟಿಕ್. ಲಾರ್ಡ್ ವಿಲಿಯಂ ಬೆಂಟಿಕ್ ಅವರು ಸತಿ ಸಗಮನ ಪದ್ಧತಿಯ ನಿಷೇಧ ಮಾಡಿದರು. 1824 ಡಿಸೆಂಬರ್ 4ರಂದು ಸಾಮಾಜಿಕ ಸುಧಾರದಂತಹ ರಾಜಾರಾಮ್ ಮೋಹನ್ ರಾವ್ ಅವರ ಒಂದು ಓಲೈಕೆ ಮೇರೆಗೆ ಲಾರ್ಡ್ ವಿಲಿಯಂ ಬೆಂಟಿಕ್ ಅವರು ಈ ಒಂದು ಸತಿ ಸಗಮನ ಪದ್ಧತಿಯನ್ನ ನಿಷೇಧ ಮಾಡಿದರು. ಜೊತೆಗೆ ಇಂಗ್ಲಿಷ್ ಶಿಕ್ಷಣವನ್ನ ಜಾರಿಗೆ ತಂದು ಇಂಗ್ಲಿಷ್ ಶಿಕ್ಷಣಕ್ಕೆ ಅತಿ ಹೆಚ್ಚು ಮಹತ್ವವನ್ನು ಕೊಟ್ಟಂತಹ ವ್ಯಕ್ತಿ ಯಾರಪ್ಪ ಅಂದ್ರೆ ಲಾರ್ಡ್ ವಿಲಿಯಂ ಬೆಂಟಿಕ್ ಅಂತ ಹೇಳ್ಬೋದು. ಸೊ ಇವರ ಜೊತೆಗೆ ಮೆಕಾಲೆ ಅವರು ಕೂಡ ಕೈ ಜೋಡಿಸಿ ಒಂದು ಇಂಗ್ಲಿಷ್ ಶಿಕ್ಷಣ ಬಗ್ಗೆ ಅತಿ ಹೆಚ್ಚು ಓಲೈಕೆಯನ್ನ ಏನಪ್ಪಾ ಅಂತಂದ್ರೆ ಮಾಡ್ತಾರೆ. ನೆಕ್ಸ್ಟ್ ಲಾರ್ಡ್ ವೆಲಸ್ಲಿ. ಲಾರ್ಡ್ ವೆಲಸ್ಲಿ ರೀ, ಈತನ ಒಂದು ಸುಧಾರಣೆ ನೋಡಿದಾಗ ಬಂಗಾಳದ ಹುಲಿ. ಯಾರು? ಬಂಗಾಳದ ಹುಲಿ ಯಾರಪ್ಪ ಅಂದಾಗ ಲಾರ್ಡ್ ವೆಲಸ್ಲಿ ಆಗಿರ್ತಾರೆ. ಸೊ ನೋಡ್ರಿ, ಸಹಾಯಕ ಸೈನ್ಯ ಪದ್ಧತಿಯನ್ನ ಜಾರಿಗೆ ತಂದರು. ಸಹಾಯಕ ಸೈನ್ಯ ಪದ್ಧತಿಯನ್ನ ಜಾರಿಗೆ ತಂದಂತಹ ವ್ಯಕ್ತಿ ಯಾರಪ್ಪ ಅಂದಾಗ ಲಾರ್ಡ್ ವೆಲಸ್ಲಿ ಅವರು ತರ್ತಾರ. ಓಕೆ, ಕಾರನ್ ವಾಲಿಸ್ ಅಂತ ತಕ್ಷಣ ಏನಪ್ಪ ನಿಮ್ಗೂ ನಾಗರಿಕ ಸೇವೆಗಳ ಪಿತಾಮಹ. ನಾಗರಿಕ ಸೇವೆಗಳ ಪಿತಾಮಹ ಅಂದ್ರ ಪೊಲೀಸ್ ವ್ಯವಸ್ಥೆಯನ್ನ ತರ್ತಾರ. ಇಲ್ಲಿ ಪೊಲೀಸ್ ಐತಲ್ರಿ, ಇವರು ಪೊಲೀಸ್ ವ್ಯವಸ್ಥೆಯನ್ನ ತರ್ತಾರ. ಪೊಲೀಸ್ ಅಂತ ನೆನಪಿಗೋರಿ, ಏನಂದ್ರೆ ನೆನಪಾಗಿ ಬಿಡ್ತೈತೆ ಅದ. ಬಂಗಾಳ ಪ್ರಾಂತ್ಯದಲ್ಲಿ ಕಾಯಂ ಜಮೀನ್ದಾರಿ ಪದ್ಧತಿಯನ್ನ, ಯಾವ ಜಮೀನ್ದಾರಿ? ಕಾಯಂ ಜಮೀನ್ದಾರಿ ಪದ್ಧತಿಯನ್ನ ಎಲ್ಲಿ? ಬಂಗಾಳ ಪ್ರಾಂತ್ಯದಲ್ಲಿ ಜಾರಿಗೆ ತಂದಂತಹ ವ್ಯಕ್ತಿ ಯಾರಪ್ಪ ಅಂದಾಗ ಲಾರ್ಡ್ ಕಾರ್ನ್ ವಾಲಿಸ್.
ಇವರು ಕಾರ್ನ್ವಾಲಿಸ್ ಏನಪ್ಪಾ ಅಂದ್ರೆ ಕಾರ್ನ್ವಾಲಿಸ್ ಕಾಯಂ ಜಮೀನ್ದಾರಿ ಪದ್ಧತಿ, ನೆಕ್ಸ್ಟ್ ಮಹಲ್ವಾರಿ ಪದ್ಧತಿ, ಈ ತರ ಏನಪ್ಪಾ ಅಂದ್ರೆ ಪದ್ಧತಿಗಳು ಅಂತ ಇರ್ತಾವಲ್ಲ ಅವ್ ಮೂರು ಕಡೆ ಒಂದ್ಸರಿ ನೋಡ್ಕೊಂಡಾಗ ಮಾರ್ಕ್ಸ್ ಎಲ್ಲಿಯೂ ಮಿಸ್ ಆಗೋದಿಲ್ರಿ, ಅದನ್ನ ನೋಡ್ಕೋಬೇಕಾಗ್ತದೆ. ನೆಕ್ಸ್ಟ್ ವಾರನ್ ಹೆಸ್ಟಿಂಗ್ ಬಂಗಾಳ ಪ್ರಾಂತ್ಯದ ಮೊಟ್ಟ ಮೊದಲ ಗವರ್ನರ್ ಜನರಲ್ ಯಾರಪ್ಪ ಅಂದಾಗ ವಾರನ್ ಹೆಸ್ಟಿಂಗ್ ಅವರು ಬಂಗಾಳ ಪ್ರಾಂತ್ಯದ ಮೊಟ್ಟ ಮೊದಲ ಗವರ್ನರ್ 1773ರಲ್ಲಿ ಬರ್ತಾರೆ. ಇವರು 1773 ವಾರನ್ ಹೆಸ್ಟಿಂಗ್ ಬಂಗಾಳ ಪ್ರಾಂತ್ಯದ ಮೊದಲ ಗವರ್ನರ್ ಆಗಿ ಕಾರ್ಯನಿರ್ವಹಿಸ್ತಾರ. ರಾಬರ್ಟ್ ಕ್ಲೈವ್ ಬಂಗಾಳದ ಮೊಟ್ಟ ಮೊದಲ ಗವರ್ನರ್ 1765ರಲ್ಲಿ ಇವರು ಜಾರಿಗೆ ಬರ್ತಾರ್ರಿ. ಇವರ ಅಧಿಕಾರ ಜಾರಿಗೆ ಬರ್ತದೆ 1765. ಬಂಗಾಳದ ಮೊಟ್ಟ ಮೊದಲ ಗವರ್ನರ್ ಆಗಿ ದ್ವಿಮುಖ ಸರ್ಕಾರ ಪದ್ಧತಿಯನ್ನ ಜಾರಿಗೆ ತರ್ತಾರ. ದ್ವಿಮುಖ ಸರ್ಕಾರ ಪದ್ಧತಿಯನ್ನ ಏನಪ್ಪಾ ಅಂದ್ರೆ ಜಾರಿಗೆ ತಂದ ತಮ್ಮ ಅಧಿಕಾರವನ್ನ ಏನ್ ಮಾಡ್ತಾರ ಮುಂದುವರಿಸ್ತಾರ. ಮೌಂಟ್ ಬ್ಯಾಟನ್ ಏನಪ್ಪಾ ಅಂದ್ರೆ ಬ್ರಿಟಿಷ್ ಭಾರತದ ಕೊನೆಯ ವೈಸರಾಯ ಮೌಂಟ್ ಬ್ಯಾಟನ್ ರೀ. ಸ್ವತಂತ್ರ ಭಾರತದ ಮೊಟ್ಟ ಮೊದಲ ಗವರ್ನರ್ ಜನರಲ್ ಯಾರಪ್ಪ ಅಂದಾಗ ಈ ಮೌಂಟ್ ಬ್ಯಾಟನ್ ಅವರಾಗಿರ್ತಾರ. ಸೊ ಇದು ಅಚ್ಚುಕಟ್ಟಾದಂತಹ ಒಂದು ವೈಸರಾಯ ಮತ್ತು ಗವರ್ನರ್ಗಳ ಒಂದು ಕ್ಷಿಪ್ರ ಅವಲೋಕನ ಅಂತಾನೆ ಹೇಳ್ಬೋದು. ಯಾಕಂದ್ರ ಯಾವ ಒಂದು ಕಾಲಘಟ್ಟದಾಗ ಏನೇನು ವಿಶೇಷತೆಗಳು ಆಗಿದಾವ ಅನ್ನೋದ ಕುರಿತು ನಾವು ಒಂದೊಂದು ಲೈನ್ದಾಗ ಹೇಳಿದ್ದೀನಿ. ಇದರ ಬಗ್ಗೆ ನಿಮ್ಮ ಇದೇ ರೀತಿ ವಿಸ್ತಾರವಾದಂತಹ ಮಾಹಿತಿಯನ್ನು ಕಲೆ ಹಾಕಿದ್ದಾದ್ರೆ ಈ ವೈಸರಾಯ ಮತ್ತು ಗವರ್ನರ್ಗಳಲ್ಲಿ ಯಾವುದೇ ರೀತಿ ಮಾರ್ಕ್ಸ್ಗಳು ಮಿಸ್ ಆಗಲ್ಲ ಅಂತ ಹೇಳ್ತೀನಿ ಸ್ನೇಹಿತರೆ. ಕೇವಲ ಇದು ಏನಪ್ಪಾ ಅಂತಂದ್ರೆ ಇಂಟ್ರಡಕ್ಷನ್ ಕ್ಲಾಸ್ ಇರ್ತೀವಲ್ಲ ಆ ಥರ ರೂಟ್ ಮ್ಯಾಪಿಂಗ್ ಅಷ್ಟೇ. ಇದು ಇನ್ನೂ ಭಾಳ ಏನಪ್ಪಾ ಅಂದ್ರೆ ಓದಿದಾಗ ನಿಮ್ಮನ್ನ ಅಂಕಗಳ ಕೈ ಬಿಡುವುದಿಲ್ಲ ಸ್ನೇಹಿತರೆ. ಮುಂಬರುವ ತರಗತಿಗಳು ಅತಿ ಮಹತ್ವವಾದಂತಹ ತರಗತಿಗಳನ್ನ ತೆಗೆದುಕೊಂಡು ನಮ್ಮ ಮೈ ಟಾರ್ಗೆಟ್ ಯೂಟ್ಯೂಬ್ ಚಾನಲ್ನಿಂದ ಹೀಗೆ ವಿಡಿಯೋವನ್ನು ಅಪ್ಲೋಡ್ ಮಾಡ್ತಾ ಇರ್ತೀವಿ ಸ್ನೇಹಿತರೆ. ಸೊ ಎಲ್ಲರೂ ನಮ್ಮ ವಿಡಿಯೋಗಳನ್ನ ನೋಡ್ರಿ ಅಂತ ಹೇಳ್ತಾ ಈ ಒಂದು ತರಗತಿಯನ್ನು ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ವೆರಿ ಮಚ್.